ಬಿಡದಿಯಲ್ಲಿ ಉದ್ದೇಶಿತ ಟೌನ್ಶಿಪ್ ಯೋಜನೆಗಾಗಿ ಕೃಷಿ ಭೂಮಿಯನ್ನು ಸಮೀಕ್ಷೆ ನಡೆಸಲು ಬಂದಂತಹ ಅಧಿಕಾರಿಗಳಿಗೆ ಸ್ಥಳೀಯ ರೈತ ಮಹಿಳೆಯರು ಪೊರಕೆ ಹಿಡಿದು ಪ್ರತಿರೋಧ ಒಡ್ಡಿರುವ ಘಟನೆ ಕೇವಲ ಒಂದು ಪ್ರಾದೇಶಿಕ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಅಲ್ಲ. ಇದು ಸದ್ಯದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕಾರ್ಪೊರೇಟ್ ಪರ ಒಲವು ಮತ್ತು ಪ್ರಭುತ್ವ ರಾಜಕಾರಣದ ದಮನಕಾರಿ ನೀತಿಗಳಿಗೆ ಹಿಡಿದಂತಹ ಕನ್ನಡಿ ಎನ್ನುವುದರಲ್ಲಿ ಏನು ಅನುಮಾನ ಇಲ್ಲ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನ್ ಶ್ರೀರಾಜ್ ಬುಕ್ವಾಡಿ. ಮುಖ್ಯವಾಗಿ ಈ ವಿಷಯದ ಬಗ್ಗೆ ನಾವಿವತ್ತು ಮಾತನಾಡಲೇಬೇಕಾಗಿದೆ. ರೈತರ ಪರ ನಾವು ನಿಲ್ಲಲೇಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರದ ಈ ಒಂದು ಧೋರಣೆಯನ್ನ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ನೋಡಿ, ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿಗಳ ಮೂಲಕ ಶೋಷಿತರು, ರೈತರು ಮತ್ತು ಮಹಿಳೆಯರ ಪರ ಅಂತ ಬಿಂಬಿಸಿಕೊಂಡು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದ ಬಳಿಕ ಜಾಗತಿಕ ಬಂಡವಾಳಶಾಹಿ ಮತ್ತು ರಿಯಲ್ ಎಸ್ಟೇಟ್ ಲಾಬಿಗೆ ಮಣಿತಾ ಇರೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ರೈತರ ಇಚ್ಛೆಗೆ ವಿರುದ್ಧವಾಗಿ ಅವರ ಜೀವನೋಪಾಯವಾಗಿರುವಂತಹ ಕೃಷಿ ಭೂಮಿಯನ್ನ ಕಿತ್ತುಕೊಂಡು ಟೌನ್ಶಿಪ್ಗಳನ್ನು ನಿರ್ಮಿಸಲು ಹೊರಟಿರೋದು ಸರ್ಕಾರದ ಒಳಗಿರುವಂತಹ ನವ ಉದಾರೀಕರಣದ ಅಜೆಂಡವನ್ನ ಸ್ಪಷ್ಟವಾಗಿ ತೋರ್ಪಡಿಸ್ತಾ ಇದೆ, ಅದನ್ನು ಬಹಿರಂಗಪಡಿಸಿದೆ. ಭೂಮಿ ಎನ್ನುವುದು ರೈತನಿಗೆ ಕೇವಲ ಆಸ್ತಿ ಅಲ್ಲ, ಅದು ಅವನ ಅಸ್ತಿತ್ವ ಮತ್ತು ಸ್ವಾಭಿಮಾನದ ಸಂಕೇತ. ಪ್ರಭುತ್ವವು ತನ್ನ ಪೊಲೀಸ್ ಬಲ ಮತ್ತು ಆಡಳಿತಾತ್ಮಕ ಅಧಿಕಾರವನ್ನು ಬಳಸಿಕೊಂಡು ರೈತರ ಧ್ವನಿಯನ್ನ ಅಮುಕುವುದಕ್ಕೆ ನೋಡಿದಂತಹ ಸಂದರ್ಭದಲ್ಲಿ ಶ್ರಮಜೀವಿ ವರ್ಗವು ತನ್ನದೇ ಆದಂತಹ ಶೈಲಿಯಲ್ಲಿ ಪ್ರತಿರೋಧವನ್ನು ಒಡ್ತದೆ ಎಂಬುದಕ್ಕೆ ಈ ಪೊರಕೆ ಏಟಿನ ಎಚ್ಚರಿಕೆಯೇ ಸಾಕ್ಷಿ. ಇದು ಪ್ರಭುತ್ವದ ದರ್ಪದ ವಿರುದ್ಧ ಕೆಳವರ್ಗದ ಜನರ ಆಕ್ರೋಶದ ಸ್ಫೋಟ ಅನ್ನುವುದರಲ್ಲಿ ಏನು ಅನುಮಾನ ಇಲ್ಲ. ಯಾವುದೇ ಒಂದು ಬೃಹತ್ ಯೋಜನೆ ಜಾರಿಗೆ ಬರುವ ಮುನ್ನ ಅಲ್ಲಿನ ಸ್ಥಳೀಯ ಗ್ರಾಮ ಸಭೆಗಳ ರೈತರ ಮುಕ್ತ ಸಮ್ಮತಿ ಪಡೆಯುವುದು ಪ್ರಜಾಪ್ರಭುತ್ವದ ಕನಿಷ್ಠ ಸೌಜನ್ಯ. ಅದ್ಯಾವುದು ಕೂಡ ಇಲ್ಲಿ ಆದ ಹಾಗೆ ಕಾಣಿಸ್ತಾ ಇಲ್ಲ. ಆದರೆ ಸರ್ಕಾರವು ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಸರ್ವೆ ಕಾರ್ಯಕ್ಕೆ ಮುಂದಾಗಿರೋದು ಅದರ ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸ್ತಾ ಇದೆ. ಸಮಾಜವಾದಿ ಮತ್ತು ಜನಪರ ತತ್ವಗಳ ಮಾತನಾಡುವಂತಹ ನಾಯಕರು ಅಧಿಕಾರದಲ್ಲಿದ್ದೂ ಕೂಡ ಈ ರೀತಿಯ ಶೋಷಣೆ ನಡೀತಾ ಇರುವುದನ್ನು ನೋಡ್ತಾ ಇರೋದು ದುರಂತ ಅಂತ ಕಾಣಿಸುತ್ತೆ. ಕಾಂಗ್ರೆಸ್ ಯಾವತ್ತೂ ಕೂಡ ಜನಪರ, ಸಮಾಜವಾದ ಪರ ಅಂತ ಹೇಳ್ತಾನೆ ಬರುತ್ತೆ. ಬಟ್ ಇಲ್ಲಿ ನಡೆದುಕೊಳ್ತಿರುವಂತಹ ರೀತಿ ನಿಜಕ್ಕೂ ವಿಷಾದನೀಯ. ಬಿಡದಿಯ ರೈತ ಮಹಿಳೆಯರ ಈ ಪ್ರತಿಭಟನೆ ಕೇವಲ ಭೂಮಿ ಉಳಿಸಿಕೊಳ್ಳುವಂತಹ ಹೋರಾಟ ಅಲ್ಲ, ಇದು ಪ್ರಭುತ್ವ ಮತ್ತು ಕಾರ್ಪೊರೇಟ್ ಹಿತಾಸಕ್ತಿಗಳ ಅಪವಿತ್ರ ಮೈತ್ರಿಯ ವಿರುದ್ಧದ ಜನಸಾಮಾನ್ಯರ ದಂಗೆ ಅಂತ ಹೇಳ್ಬೋದೇನು. ರಾಜ್ಯ ಸರ್ಕಾರ ಈಗಲಾದರೂ ತನ್ನ ಪ್ರಭುತ್ವ ರಾಜಕಾರಣದ ಹಠಮಾರಿ ಧೋರಣೆಯನ್ನ ಬಿಟ್ಟು ರೈತರ ಭೂಮಿಯನ್ನ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವಂತಹ ಪ್ರಕ್ರಿಯೆಯನ್ನ ಕೈ ಬಿಡಬೇಕಾಗಿದೆ. ಇಲ್ಲದೇ ಇದ್ರೆ ಈ ಪ್ರತಿರೋಧದ ಕಿಡಿ ಇಡೀ ರಾಜ್ಯಾದ್ಯಂತ ವಿಸ್ತರಿಸೋದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಈ ಯೋಜನೆಯನ್ನ ಕೈ ಬಿಡಬೇಕಾಗಿದೆ, ವೈಯಕ್ತಿಕ ಪ್ರತಿಷ್ಠೆಯನ್ನ ಬಿಡಬೇಕಾಗಿದೆ. ಗಮನಿಸಿ, ಅಧಿಕಾರಿಗಳು ಸರ್ಕಾರದ ಆದೇಶವನ್ನ ಪಾಲಿಸ್ತಾರೆ, ಅವರು ಹೇಳದಾಗ ಕೇಳ್ತಾರೆ. ಸರ್ವೆ ಮಾಡುವುದಕ್ಕೆ ಬಂದಂತಹ ಅಧಿಕಾರಿಗಳ ಮೇಲೆ ರೈತ ಮಹಿಳೆಯರು ಪೊರಕೆ ಎತ್ತಿರೋದು ಕೇವಲ ಅಲ್ಲಿಗೆ ಬಂದಂತಹ ಅಧಿಕಾರಿಗಳ ಮೇಲಿನ ಸಿಟ್ಟಲ್ಲ, ಬದಲಿಗೆ ಆ ಅಧಿಕಾರಿಗಳನ್ನ ನಿಯಂತ್ರಿಸುವ ಯೋಜನೆಗೆ ಹಸಿರು ನಿಶಾನೆಯನ್ನ ತೋರಿರುವಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಅವರ ನೇತೃತ್ವದ ಸಚಿವ ಸಂಪುಟದ ಧೋರಣೆಯ ವಿರುದ್ಧದ ಆಕ್ರೋಶ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಧಿಕಾರ ಕೇಂದ್ರದಿಂದ ಹೊರಬೀಳುವಂತಹ ಬಲವಂತದ ತೀರ್ಮಾನಗಳಿಗೆ ಕೆಳಮಟ್ಟದಲ್ಲಿ ಜನಸಾಮಾನ್ಯರು ನೀಡಿದ ನೇರ ಪ್ರತ್ಯುತ್ತರ ಇದು ಅನ್ನೋದು ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಡಿ.ಕೆ.ಶಿ ನೇತೃತ್ವದ ಸರ್ಕಾರ ನಗರೀಕರಣವನ್ನೇ ನೈಜ ಅಭಿವೃದ್ಧಿ ಅಂತ ನಂಬಿರುವಂತಹ ಸಂದರ್ಭದಲ್ಲಿ ಈ ಬಿಕ್ಕಟ್ಟಿಗೆ ಇದೇ ಮೂಲ ಕಾರಣ ಆಗಿದೆ ಅನ್ನೋದು ಗೋಚರ ಆಗ್ತಾ ಇದೆ. ಕೃಷಿ ಭೂಮಿಯನ್ನ ನಾಶಪಡಿಸಿ ನಿರ್ಮಿಸುವಂತಹ ಟೌನ್ಶಿಪ್ಗಳು ಶ್ರೀಮಂತ ವರ್ಗದ ರಿಯಲ್ ಎಸ್ಟೇಟ್ ದಂಧೆಗೆ ಆಸರೆ ಆಗ್ತದೆ ಹೊರತು ಅನ್ನ ಕೊಡುವಂತಹ ರೈತನ ಬದುಕನ್ನ ಹಸನು ಮಾಡೋದಿಲ್ಲ ಅನ್ನೋದು ಸರ್ಕಾರ ಅದನ್ನು ಗ್ರಹಿಸ್ತಾ ಇಲ್ಲ. ಆ ಸತ್ಯವನ್ನ ಸರ್ಕಾರ ಗ್ರಹಿಸ್ತಾ ಇಲ್ಲ. ಪ್ರಭುತ್ವದ ಈ ಹಠಮಾರಿ ಧೋರಣೆಯೇ ಜನರ ದಂಗೆಗೆ ಪ್ರೇರಣೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಇಷ್ಟೆಲ್ಲ ವಿರೋಧ ವ್ಯಕ್ತ ಆಗ್ತಿರುವಾಗ
ರಾಜ್ಯ ಸರ್ಕಾರ ತನ್ನ ಪ್ರತಿಷ್ಠೆಯ ರಾಜಕಾರಣವನ್ನು ಬದಿಗಿಟ್ಟು ಇನ್ನಾದರೂ ರೈತರ ಪರವಾಗಿ ನಿಲ್ಬೇಕಾಗಿದೆ. ಇಲ್ವಾದಲ್ಲಿ ಕಾಂಗ್ರೆಸ್ ಅವರೇ ಪೊರಕೆ ಏಟಿನ ಪಾಠ ನಿಮಗೆ ಆಗೋದ್ರಲ್ಲಿ ಏನೂ ಸಂಶಯ ಇಲ್ಲ. ನಿಮಗೂ ಕೂಡ ಈ ಪೊರಕೆ ಏಟಿನ ಪಾಠ ಅಲ್ಲಿನ ರೈತರು ತೋರಿಸ್ತಾರೆ ಅಂತ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಈವರೆಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮಗೆ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.